नाजरीन, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशवी। होसकोटे वार्ड नंबर 9 में वैक्सीन दिए जाने की ये दूसरी लहर। काउंसलर गुलजार अहमद और समाजी कारकुन शोहरतुल्लाह खान की मज़ीद खिदमात आवाम के लिए मुफीद साबित हो रही है। मुसलसल वैक्सीन दिए जाने की सहूलत से वार्ड नंबर 9 के लोगों में खुशी महसूस होते हुए देखा जा रहा है। काउंसलर गुलजार अहमद और शोहरतुल्लाह खान की इस कोशिश से शहर के दूसरे महल्ले वालों को भी बड़ा फ़ायदा पहुंच रहा है। वैक्सीन के सिलसिले से बेदारी मुहिम चलाई, बिलखुसूस अक़लियतों को वैक्सीन लेने पर जोर दिया जा रहा है। ನಮ್ಮ ವಾರ್ಡಲ್ಲೂ ಸುಮಾರು 80% ಜನಕ್ಕೆ ಆಗಿದೆ। 9ನೇ ನಂಬರ್ ವಾರ್ಡಲ್ಲಿ ಇನ್ನೇನು ಕೆಲವೇ ಇನ್ನೊಂದು ಎರಡನೇ ಡೋಸ್ ಸುಮಾರು 60% ಆಗಿದೆ, ಫಸ್ಟ್ ಡೋಸ್ 80% ಆಗಿದೆ। ಇದನ್ನು ಸುಮಾರು ಒಂದು 100%ಗೆ ಇನ್ನೊಂದು ವಾರದಲ್ಲಿ ಮುಗಿಸ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ। ಎಲ್ಲರೂ ಬಂದು ತೊಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಒಂದು ವಾರ್ಡನ್ನು ಎಲ್ಲರೂ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ। ಅದರಲ್ಲೂ ನಮ್ಮ ಕೌನ್ಸಿಲರ್ ಹೊಸದಾಗಿ ಆಯ್ಕೆ ಆಗಿರುವಂಥ ನಮ್ಮ ಗುಲ್ಜಾರ್ ಅತಿ ಉತ್ಸಾಹ ಯುವಕ, ಅದೇ ಉತ್ಸಾಹದಿಂದ ಎಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ಕ್ಯಾಂಪನ್ನು ಅತ್ಯಂತ ಉತ್ತಮವಾಗಿ ನಡೆಸಿ ಇದೊಂದು ಯಶಸ್ವಿಗೊಳಿಸಿದ್ದಾನೆ। ಅವನಿಗೂ ಧನ್ಯವಾದಗಳು। कोरोना वायरस के बचाव को लेकर पिछले 2 सालों से वार्ड नंबर 9 के अलावा होसकोटे शहर देही इलाकों पर मुसलसल आवाम में बेदारी मुहिम चलाने में वजीर कर्नाटक MTV नागराज के साथ गुलजार अहमद और शोहरतुल्लाह खान की बड़ी कोशिश रही। इस सिलसिले से जुड़े गुलजार अहमद, शोहरतुल्लाह खान, जावेद, इनके हामी साथियों ने कोरोना वायरस बचाव पर मुहिम चलाने में कामयाब रहे। इस मौका पर मकामी वीरेंद्र सिंह ने सदाए हिंद उर्दू से बात करते हुए काउंसलर गुलजार अहमद की इस मज़ीद खिदमात की सताइश की। ನನ್ನ ಹೆಸರು ವೀರೇಂದ್ರ ಸಿಂಗ್ ಅಂತ, ಹೊಸಕೋಟೆಯಲ್ಲಿ 9ನೇ ವಾರ್ಡಿನ ನಿವಾಸಿ। ಈ ಒಂದು ವಾರ್ಡಿನಲ್ಲಿ ಒಂದು ಪಬ್ಲಿಕ್ಗೆ ಅನುಕೂಲ ಆಗಲಿ ಅಂತ ಒಂದು ವ್ಯಾಕ್ಸಿನೇಷನ್ ಏನು ಕೋವಿಡ್-19ಗೆ ಆಗ್ತಾ ಇದ್ದಾರೆ, ಇದನ್ನು 2ನೇ ಬ್ಯಾಚ್ ಆಗಿ 2ನೇ ಕ್ಯಾಂಪ್ ಆಗಿ ನಡೆಸ್ತಾ ಇದ್ದಾರೆ। ಮುಂಚೆ 26ನೇ ತಾರೀಕು ಆಗಸ್ಟಲ್ಲಿ ಇದೇ ಥರ ಒಂದು ಕ್ಯಾಂಪ್ ನಡೆಸಿ ಸುಮಾರು 530 ಜನಕ್ಕೆ ಈ ಒಂದು ವ್ಯಾಕ್ಸಿನೇಷನ್ನ ಉಚಿತವಾಗಿ ಏರ್ಪಡಿಸಿದ್ರು। ಅದೇ ರೀತಿ ಅದನ್ನು ಒಂದು ಎಕ್ಸ್ಟೆಂಡೆಡ್ ಪಾರ್ಟ್ ಆಗಿ ಇವತ್ತು 2ನೇ ಕ್ಯಾಂಪ್ನ 2ನೇ ತಾರೀಕು ಸೆಪ್ಟೆಂಬರ್ 2021ಕ್ಕೆ ನಡೆಸ್ತಾ ಇದ್ದಾರೆ। ಇವತ್ತು ಸುಮಾರು ಒಂದು 500ರಿಂದ 600 ಜನಕ್ಕೆ ವ್ಯಾಕ್ಸಿನೇಷನ್ ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆನ ಮಾಡಿಕೊಂಡಿದ್ದಾರೆ। ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ। ಎಲ್ಲರೂ ಅತಿ ಉತ್ಸಾಹವಾಗಿ ಬಂದು ಎಲ್ಲ ತೊಗೊಳ್ತಾ ಇದ್ದಾರೆ, ಅದು ಮುಖ್ಯವಾಗಿದೆ। ಯಾರಿಗೂ ಯಾವುದೇ ಥರದ ಭಯ ಇಲ್ಲ। ಒಂದು ತೊಗೊಬೇಕಾದ್ರೆ ವ್ಯಾಕ್ಸಿನ್ ಬಗ್ಗೆ ಇದ್ದಂಥ ಎಲ್ಲ ತಪ್ಪು ಮಾಹಿತಿಗಳೆಲ್ಲ ಕಳೆದು ಈಗ ಎಲ್ಲರಿಗೂ ಒಂದು ಅರ್ಥ ಆಗಿದೆ, ವ್ಯಾಕ್ಸಿನ್ ತೊಗೊಂಡ್ರೆ ಒಳ್ಳೆಯದು ಅಂತ। ಎಲ್ಲರೂ ಅವರೇ ಒಂದು ವಾಲಂಟ್ರಿಯಾಗಿ ಬಂದು ಈ ಒಂದು ವ್ಯಾಕ್ಸಿನ್ನ ಉಚಿತವಾಗಿ ಕೊಡ್ತಾ ಇರುವಂಥ ಈ ಒಂದು ಕ್ಯಾಂಪ್ನಲ್ಲಿ ತೊಗೊತಾ ಇದ್ದಾರೆ। ಮತ್ತು ಎಲ್ಲರೂ ಯಾರೇ ಇದ್ದರೂ ಏನೋ ಒಂಥರ ಭಯ ಪಡದೆ, ಯಾವುದೇ ಥರ ಒಂದು ಅನುಮಾನ ಇಲ್ದಿರ ಇದನ್ನು ವ್ಯಾಕ್ಸಿನ್ನ ಉಚಿತವಾಗಿ ಕೊಡ್ತಾ ಇರುವಂಥ ಇಂಥ ಕ್ಯಾಂಪ್ಗಳೆಲ್ಲ ಅಲ್ಲಲ್ಲಿ ನಡೀತಾ ಇದೆ। ಹೊಸಕೋಟೆಯಲ್ಲಿ ಭಾಳ ಉತ್ತಮವಾಗಿ ನಡೀತಾ ಇದೆ। ಎಸ್ಪೆಷಲಿ ನಮ್ಮ ಹೊಸಕೋಟೆಯಲ್ಲಂತೂ ಪ್ರತಿ ವಾರ್ಡಲ್ಲೂ ನಡೀತಾ ಇದೆ ಈ ಥರ ಒಂದು ಕಾರ್ಯಕ್ರಮ। ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು 60ರಿಂದ 70% ಹೊಸಕೋಟೆಯ ಜನಕ್ಕೆ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದೆ। ಇಂಥ ಒಂದು ಉತ್ತಮ ಕಾರ್ಯ ನಡೀತಾ ಇದೆ। ಇನ್ನು ಇದನ್ನು 100ಕ್ಕೆ 100 ಮಾಡಿ ಹೊಸಕೋಟೆ ಟೌನ್ನ ಒಂದು ವ್ಯಾಕ್ಸಿನೇಷನ್ ಒಂದು ಕಂಪ್ಲೀಟೆಡ್ ಕ್ಷೇತ್ರ, ಕಂಪ್ಲೀಟ್ಲಿ ವ್ಯಾಕ್ಸಿನೇಟೆಡ್ ಕ್ಷೇತ್ರ ಅಂತ ಒಂದು ಘೋಷಣೆ ಆಗಬೇಕು।